ಈಗ ಮೆಟೀರಿಯಲ್ ಕೊಡ್ತಾರೆ, ಇದರಲ್ಲಿ ಕಂಬಸ್ಟಿಬಲ್ ಯಾವುದು ನಾನ್ ಕಂಬಸ್ಟಿಬಲ್ ಯಾವುದು ಅಂತ ಹೇಳಬೇಕು. ವುಡ್ಡು ಯಾವಾಗ ಸಲ ಕಂಬಸ್ಟಿಬಲ್, ವುಡ್ಡು ಯಾವಾಗ ಸಹ ಬೇಗನೆ ಇದು ಉರಿತದೆ, ಬೆಂಕಿ ಹಿಡಿತದೆ. ಪೇಪರ್ ಕಂಬಸ್ಟಿಬಲ್, ಬೆಂಕಿ ಹಿಡಿತದೆ. ಐರನ್ ನೇಲ್ ನಾನ್ ಕಂಬಸ್ಟಿಬಲ್, ಇದರಲ್ಲಿ ಬೇಗ ಇದು ಬೆಂಕಿ ಹಿಡಿಯುವುದಿಲ್ಲ. ಕೆರೋಸಿನ್ ಆಯಿಲ್ ಕಂಬಸ್ಟಿಬಲ್. ಸ್ಟೋನ್ ಪೀಸ್ ನಾನ್ ಕಂಬಸ್ಟಿಬಲ್, ಇದರಲ್ಲಿ ಬೆಂಕಿ ಹಿಡಿಯುವುದಿಲ್ಲ. ಸ್ಟ್ರಾ ಕಂಬಸ್ಟಿಬಲ್. ಚಾರ್ಕೋಲ್ ಕಂಬಸ್ಟಿಬಲ್. ಮ್ಯಾಚ್ ಸ್ಟಿಕ್ ಕಂಬಸ್ಟಿಬಲ್. ಗ್ಲಾಸ್ ನಾನ್ ಕಂಬಸ್ಟಿಬಲ್. ಇದು ಯಾವುದೆಲ್ಲ ಇದನ್ನು ನೀವು ನೆನಪಿಡಬೇಕು. ಲಿಸ್ಟ್ ದ ಪ್ರಾಡಕ್ಟ್ ಆಫ್ ಕಂಬಕ್ಷನ್. ಯಾವುದೆಲ್ಲ ಪ್ರಾಡಕ್ಟ್? ದ ಪ್ರಾಡಕ್ಟ್ ಆಫ್ ಕಂಬಕ್ಷನ್ ಆರ್ CO2 ಆ್ಯಂಡ್ ವಾಟರ್. ನೆನಪಿಡಬೇಕು. ವಾಟ್ ಕೆಮಿಕಲ್ಸ್ ಆರ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಮ್ಯಾಚ್ ಸ್ಟಿಕ್. ಮ್ಯಾಚ್ ಸ್ಟಿಕ್ಕಿಗೆ ಯಾವುದು ಕೆಮಿಕಲ್ ಯೂಸ್ ಮಾಡ್ತಾರೆ? ದ ಹೆಡ್ ಆಫ್ ದ ಸೇಫ್ಟಿ ಮ್ಯಾಚ್ ಸ್ಟಿಕ್ ಕಂಟೈನ್ ಓನ್ಲಿ ಆ್ಯಂಟಿಮನಿ ಟ್ರೈಸಲ್ಫೈಡ್ ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್. ಇದು ಯಾವುದು ಮ್ಯಾಚ್ ಸ್ಟಿಕ್ನ ಮೇಲೆ ಉಂಟಲ್ಲ ಅದು ಯಾವುದು ಅಂತ? ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆ್ಯಂಟಿಮನಿ ಟ್ರೈಸಲ್ಫೈಡ್. ವಾಟ್ ಈಸ್ ಇಗ್ನಿಷನ್ ಟೆಂಪರೇಚರ್? ಇಗ್ನಿಷನ್ ಟೆಂಪರೇಚರ್ ಅಂದರೆ ಎಂತ ಅಂತ? ದ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಸಬ್ಸ್ಟೆನ್ಸ್ ಕ್ಯಾಚ್ ಫೈರ್ ಈಸ್ ಕಾಲ್ಡ್ ಇಗ್ನಿಷನ್ ಟೆಂಪರೇಚರ್. ಲೋ ಟೆಂಪರೇಚರಲ್ಲಿ ಸಬ್ಸ್ಟೆನ್ಸ್ ಕ್ಯಾಚ್ ದ ಫೈರ್. ಯಾವುದೇ ಒಂದು ಸಬ್ಸ್ಟೆನ್ಸಲ್ಲಿ ಯಾವಾಗಲ್ಲ ಮಿನಿಮಮ್ ಟೆಂಪರೇಚರಲ್ಲಿ ಕ್ಯಾಚ್ ಫೈರ್ ಆಗ್ತದೆ ಆ ಪಾಯಿಂಟಿಗೆ ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳ್ತೇವೆ. ವಿಚ್ ಆಸ್ ಹೈಯರ್ ಇಗ್ನಿಷನ್ ಟೆಂಪರೇಚರ್? ಕೆರೋಸಿನ್ ಆಯಿಲ್ ಆರ್ ವುಡ್. ಜಾಸ್ತಿ ಹೊತ್ತು ಹಿಡಿಲಿಕ್ಕೆ ಯಾವುದು ಹೋಗ್ತದೆ ಬಿಸಿ ತಾಗಲಿಕ್ಕೆ? ದ ಕೆರೋಸಿನ್ ಆಯಿಲ್ ಆಸ್ ಲೋವರ್ ಇಗ್ನಿಷನ್ ಟೆಂಪರೇಚರ್ ದ್ಯಾನ್ ವುಡ್. ಕೆರೋಸಿನ್ ಆಯಿಲ್ ಬೇಗನೆ ಬೆಂಕಿ ಹಿಡಿತದೆ. ಇನ್ ವಿಚ್ ಫಾರ್ಮ್ ಸಾಲಿಡ್ ಲಿಕ್ವಿಡ್ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಸಿಲಿಂಡರ್. ಕಾರ್ಬನ್ ಡೈಆಕ್ಸೈಡ್ ಯಾವ ಫಾರ್ಮಲ್ಲಿ ಇದು ಮಾಡ್ತಾರೆ ಅಂತ? ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಲಿಕ್ವಿಡ್ ಇನ್ ಸಿಲಿಂಡರ್. ಸಿಲಿಂಡರಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಯಾವ ಸ್ಟೇಟಲ್ಲಿ ಕೇಳಿದರೆ ಲಿಕ್ವಿಡ್ ಸ್ಟೇಟ್ ಫಾರ್ಮಲ್ಲಿ. ವಾಟ್ ಡು ಯು ಮೀನ್ ಬೈ ಇನ್ಫ್ಲಮೇಬಲ್ ಸಬ್ಸ್ಟೆನ್ಸ್? ದ ಸಬ್ಸ್ಟೆನ್ಸ್ ವಿಚ್ ಹ್ಯಾವ್ ವೆರಿ ಲೋ ಇಗ್ನಿಷನ್ ಟೆಂಪರೇಚರ್ ಆ್ಯಂಡ್ ಕ್ಯಾನ್ ಈಸಿಲಿ ಕ್ಯಾಚ್ ದ fire with a flame is called inflammable substances. For example, spirit, alcohol, etc. The sun produces its own light and heat. Is it considered as combustion? ಸನ್ನಿಗೆ ಸಹ ಲೈಟ್ ಮತ್ತು ಹೀಟ್ ಪ್ರೊಡ್ಯೂಸ್ ಮಾಡ್ತದೆ, ಅದು ಕಂಬಷನ್ ಅಲ್ಲ. ನೋ, ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಕಂಬಷನ್. What are the constituent of foam type fire extinguishing? Foam type fire extinguishing ಯಾವುದೆಲ್ಲ ಉಂಟಂತ? The foam type fire extinguishing is also known as soda acid fire extinguishing. ಅದಕ್ಕೆ ಎಂತ ಹೇಳ್ತಾರೆ? ಸೋಡಾ ಆ್ಯಸಿಡ್ ಅಂತ. ಕಾನ್ಸ್ಟಿಟ್ಯೂಯೆಂಟ್ ಯಾರು? ಅದರಲ್ಲಿ ಎಂತ ಉಂಟು? ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಬೈಕಾರ್ಬೊನೇಟ್, ಅಂದರೆ ಸೋಡಾ, ಎರಡು ಉಂಟು ಇದರಲ್ಲಿ. ಇದು ಯಾವುದೆಲ್ಲ ಇದೆ? ಇದು ಯಾವ ರೀತಿ ಇರ್ತದೆ ನೋಡಿ. ಫೋಮ್ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್. ಇದರಲ್ಲಿ ಮೇಲಿದು ನಾಬ್, ಇದು ವೈರ್ ಕೇಜ್, ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಇದರ ಒಳಗೆ ಸಣ್ಣ ಇದರಲ್ಲಿರೋದು. ಮತ್ತು ಇದು ದೊಡ್ಡ ಇದರ ಸಿಲಿಂಡರ್ ಇದರಲ್ಲಿರೋದು ಸೋಡಿಯಂ ಬೈಕಾರ್ಬೊನೇಟ್ ಸೊಲ್ಯೂಷನ್. ಎರಡು ಸೊಲ್ಯೂಷನ್ ಉಂಟು. ಯಾವುದೆಲ್ಲ? ಒಂದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತೊಂದು ಸೋಡಿಯಂ ಬೈಕಾರ್ಬೊನೇಟ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಇದರಲ್ಲಿರೋದು ಇಷ್ಟು ಜಾಗದಲ್ಲಿ. ಉಳಿದದ್ರಲ್ಲೆಲ್ಲ ಫುಲ್ ಸೋಡಿಯಂ ಬೈಕಾರ್ಬೊನೇಟ್ ಸೊಲ್ಯೂಷನ್. ವೆನ್ ಇಟ್ ಈಸ್ ಆಪರೇಟೆಡ್ ಇಟ್ ಕಮ್ ಔಟ್ ಅಂಡರ್ ದ ಪ್ರೆಷರ್. ನಾವು ಆಪರೇಟ್ ಮಾಡುವಾಗ ಅದು ಪ್ರೆಷರಲ್ಲಿ ಬರ್ತದೆ. ಇನ್ ದ ಫಾರ್ಮ್ ಆಫ್ ಫೋಮ್ ಅಂದರೆ ನೊರೆ ಟೈಪ್ ಆಗಿ ಬರ್ತದೆ. ವಿಚ್ ಕವರ್ಸ್ ದ ಸರ್ಫೇಸ್ ಆಫ್ ಫೈರ್ ಆ್ಯಂಡ್ ಕಂಟ್ರೋಲ್ಡ್ ಇಟ್. ಎಲ್ಲಿಯಾದರೂ ಫೈರ್ ಇದ್ದರೆ ಅದು ಫುಲ್ ಆ ಫೋಮ್ ಆಗಿ ಹೊಗೆ ನೊರೆ ಬಂದು ಆ ಫೈರಿಗೆ ಕವರ್ ಆಗ್ತದೆ ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡ್ತದೆ, ಫೈರ್ ಜಾಸ್ತಿ ಹೋಗದಂತೆ. ವೈ ಈಸ್ ವಾಟರ್ ಈಸ್ ನಾಟ್ ಯೂಸ್ಡ್ ಟು ಕಂಟ್ರೋಲ್ ದ ಫೈರ್? ಫೈರ್ ಆಗುವಾಗ ಬೈ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್. ಇಲ್ಲಿ ಅದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆದರೆ ನೀವು ವಾಟರನ್ನು ಹಾಕಬಾರ್ದು. ಯಾಕೆ ಅಂತ? ವಾಟರ್ ಈಸ್ ನಾಟ್ ಯೂಸ್ಡ್ ಎಟ್ ಆಲ್ ಟು ಕಂಟ್ರೋಲ್ ದ ಫೈರ್. ವಾಟರನ್ನು ಯಾವಾಗ ಸಹ ಯೂಸ್ ಮಾಡಬಾರ್ದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆದಾಗ. ಬಿಕಾಸ್ ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬೇಗನೆ ಟ್ರಾನ್ಸ್ಮಿಟ್ ಆಗ್ತದೆ ಆ್ಯಂಡ್ ಮೇ ರಿಸಲ್ಟ್ ಇನ್ ಎಲೆಕ್ಟ್ರೋಕ್ಯೂಷನ್ ಆರ್ ಎಲೆಕ್ಟ್ರಿಕ್ ಶಾಕ್ ಆಗ್ತದೆ. ಆಗ ನಮಗೆ ಎಲೆಕ್ಟ್ರಿಕ್ ನಮ್ಮ ಕಡೆ ಪಾಸ್ ಆಗ್ತದೆ. ಅದಕ್ಕೆ ವೈ ಈಸ್ ವಾಟರ್ ನಾಟ್ ಸೂಟೇಬಲ್ ಆಸ್ ಎ ಫೈರ್ ಎಕ್ಸ್ಟಿಂಗ್ವಿಷರ್ ಫಾರ್ ಫೈರ್ ಇನ್ವಾಲ್ವಿಂಗ್ ಆಯಿಲ್ ಆ್ಯಂಡ್ ಪೆಟ್ರೋಲ್? ಅದೇ ರೀತಿ ಎಲೆಕ್ಟ್ರಿಕ್ಕಿಗೆ ಹೇಗೆ ಹಾಕೋದಿಲ್ಲ ಹಾಗೆ ಆಯಿಲ್ ಇದಾದರೆ ಸಹ ನಾವು ಮನೆಯಲ್ಲಿ ಏನಾದರೂ ಆಯಿಲ್ಗೆ ಬೆಂಕಿ ತಗಲಿದಾಗ ಅದಕ್ಕೆ ನಾವು ಇದು ಹಾಕಬಾರ್ದು, ವಾಟರ್ ಹಾಕಬಾರ್ದು. ಯಾಕೆಂದರೆ ಆ್ಯಸ್ ವಿ ನೋ ವಾಟರ್ ಈಸ್ ಹೆವಿಯರ್ ದೆನ್ ಆಯಿಲ್. ವಾಟರ್ ಯಾವಾಗ ಸಹ ಹೆವಿಯರ್ ದೆನ್ ಆಯಿಲ್. ಸೊ ಇಟ್ ಸಿಂಕ್ ಬಿಲೋ ದ ಆಯಿಲ್ ಆ್ಯಂಡ್ ಆಯಿಲ್ ಕೀಪ್ಸ್ ಬರ್ನಿಂಗ್ ಆನ್ ದ ಟಾಪ್. ಆಗ ಆಯಿಲಿನ ಮೇಲೆ ಅದು ಆಯಿಲ್ ಬರ್ನಿಂಗ್ ಆಗ್ತಾ ಇರ್ತದೆ. ದ ಫೈರ್ ಡಸ್ ನಾಟ್ ಎಕ್ಸ್ಟಿಂಗ್ವಿಶ್ ವಿತ್ ದ ಹೆಲ್ಪ್ ಆಫ್ ವಾಟರ್. ಆಗ ನಮಗೆ ವಾಟರ್ಗೆ ಅದನ್ನು ನಂದಿಸಲಿಕ್ಕೆ ಆಗೋದಿಲ್ಲ. ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. Keywords: biodiversity. It refers to a variety of living organisms found in specific area.
ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಎಲ್ಲ ಟೈಪ್ ಲಿವಿಂಗ್ ಆರ್ಗನಿಸಮ್ ಕಾಣಲು ಸಿಗ್ತದೆ. ಇದಕ್ಕೆ ಬಯೋಡೈವರ್ಸಿಟಿ ಹೇಳ್ತಾರೆ. ಬಯೋಸ್ಫಿಯರ್ ರಿಸರ್ವ್ ಎ ಏರಿಯಾ ದ್ಯಾಟ್ ಮೆಂಟ್ ಫಾರ್ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಕೆಲವು ಏರಿಯಾವನ್ನು ಸೇವ್ ಆಗಿಡ್ಲಿಕ್ಕೋಸ್ಕರ ಇಡ್ತಾರೆ. ದಟ್ ಈಸ್ ವೈಲ್ಡ್ ಲೈಫ್, ಪ್ಲಾಂಟ್, ಆನಿಮಲ್ ರಿಸೋರ್ಸಸ್ ಟುಗೆದರ್ ವಿತ್ ಟ್ರೆಡಿಷನಲ್ ಲೈಫ್ ಆಫ್ ದ ಟ್ರೈಬಲ್ಸ್ ಕನ್ಸರ್ವೇಷನ್ ಮಾಡೋದು. ಡಿಫಾರೆಸ್ಟೇಷನ್, ಕಟ್ಟಿಂಗ್ ಆಫ್ ದ ಫಾರೆಸ್ಟ್ ಅನ್ನು ಕಟ್ ಮಾಡೋದು. ಆ್ಯಂಡ್ ಯೂಸಿಂಗ್ ದ ಲ್ಯಾಂಡ್ ಫಾರ್ ಅದರ್ ಪರ್ಪಸ್ ಈಸ್ ಕಾಲ್ಡ್ ಡಿಫಾರೆಸ್ಟೇಷನ್. ಫಾರೆಸ್ಟ್ ಕಾಡೆಲ್ಲ ಮರಗಳನ್ನೆಲ್ಲ ಕಟ್ ಮಾಡಿ ಆ ಲ್ಯಾಂಡಲ್ಲಿ ಬೇರೆ ಆಕ್ಟಿವಿಟಿ ಮಾಡೋದು, ಬಿಲ್ಡಿಂಗ್ ಕಟ್ಟೋದು, ಬೇರೆ ಎಂತಾದರೂ ಮಾಡೋದು, ಅದಕ್ಕೆ ಡಿಫಾರೆಸ್ಟೇಷನ್ ಹೇಳ್ತೇವೆ. ಡೆಸರ್ಟಿಫಿಕೇಶನ್, ದ ಸಾಯಿಲ್ ಇರೋಷನ್ ಲೀವ್ಸ್ ಲೆಸ್ ಹ್ಯೂಮಸ್ ಆ್ಯಂಡ್ ಮೇಕ್ ದ ಸಾಯಿಲ್ ಇನ್ಫರ್ಟೈಲ್. ಸಾಯಿಲ್ ಇರೋಷನ್ ಅಂದರೆ ಸಾಯಿಲ್ ಕರಗೋದು, ನೀರಲ್ಲಿ ಹೋಗ್ತದಲ್ಲ, ಅದು ಲೆಸ್ ಹ್ಯೂಮಸ್ ಆ್ಯಂಡ್ ಮೇಕ್ ದ ಸಾಯಿಲ್ ಇನ್ಫರ್ಟೈಲ್. ಆಗ ಎಲ್ಲ ಸಾಯಿಲ್ ಹೋಗಿ ಅದು ಇನ್ಫರ್ಟೈಲ್ ಆಗ್ತದೆ, ಅದರಲ್ಲಿ ಇದ್ದದ್ದು ಸತ್ವ ಎಲ್ಲ ಹೋಗಿ. ಆ್ಯಂಡ್ ಗ್ರ್ಯಾಜುಲಿ ದ್ಯಾಟ್ ಲ್ಯಾಂಡ್ ಕನ್ವರ್ಟ್ ಇಂಟು ಡೆಸರ್ಟ್. ಹಾಗಾದರೆ ಎಲ್ಲ ಇದು ಫಲವತ್ತತೆ ಕಡಿಮೆ ಆದರೆ ಅದು ಡೆಸರ್ಟ್, ಮರುಭೂಮಿ ಟೈಪ್ ಆಗ್ತದೆ. ಇಟ್ ಈಸ್ ಕಾಲ್ಡ್ ಡೆಸರ್ಟಿಫಿಕೇಶನ್. ಮರುಭೂಮಿ ಟೈಪ್ ಆಗೋದಕ್ಕೆ ಡೆಸರ್ಟಿಫಿಕೇಶನ್ ಅಂತ ಹೇಳ್ತೇವೆ. ಇಕೋಸಿಸ್ಟಮ್, ಇಂಟರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ನಾನ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಈಸ್ ಕಾಲ್ಡ್ ಇಕೋಸಿಸ್ಟಮ್. ಅಂದರೆ ಒಂದೇ ಒಟ್ಟಿಗೆ ಇರುವುದು, ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗನಿಸಮ್ ಅಂದರೆ ಪ್ಲಾಂಟ್, ಆನಿಮಲ್ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ ಎಲ್ಲ. ಆ್ಯಂಡ್ ಎಬಯೋಟಿಕ್ ಅಂದರೆ ಸಾಯಿಲ್, ಕ್ಲೈಮೇಟ್, ಅದೆಲ್ಲ ಸೇರಿ ಒಟ್ಟಿಗೆ ಇರುವ ಇದಕ್ಕೆ ಇಕೋಸಿಸ್ಟಮ್ ಅಂತ ಹೇಳ್ತೇವೆ. ಎಂಡೇಂಜರಸ್ ಆ್ಯನಿಮಲ್ಸ್ ಅಂದರೆ ಡೇಂಜರಸ್ ಅಂದರೆ ಎಂಡೇಂಜರಸ್ ದೋಸ್ ಆ್ಯನಿಮಲ್ಸ್ ಹೂಸ್ ನಂಬರ್ಸ್ ಆರ್ ಡಿಮಿನಿಷಿಂಗ್, ಕಡಿಮೆ ಆಗ್ತಾ ಬರ್ತದೆ. ಕೆಲವು ಆ್ಯನಿಮಲ್ ನಮಗೆ ಕಾಣಲು ಸಿಗುವುದಿಲ್ಲ. ಟು ದ ಲೆವೆಲ್ ದ್ಯಾಟ್ ಮೈಟ್ ಫೇಸ್ ಎಕ್ಸ್ಟೆನ್ಷನ್ ಆರ್ ನೋನ್ ಆಸ್ ಎಂಡೇಂಜರಸ್ ಆ್ಯನಿಮಲ್ಸ್. ಅಂದರೆ ಅದರ ಪ್ರಮಾಣ ಕಡಿಮೆ ಆದರೆ ಅದಕ್ಕೆ ಯಾವುದು ಡೇಂಜರಲ್ಲಿ ಇರುವ ಆ್ಯನಿಮಲ್ ಅಂತ ಹೇಳ್ತೇವೆ. ಅಂದರೆ ಅದು ಮತ್ತೆ ನಮಗೆ ಕಾಣಲು ಸಿಗುವುದಿಲ್ಲ ನೆಕ್ಸ್ಟ್ ಜನರೇಷನ್ ಅವರಿಗೆ. ಎಂಡೆಮಿಕ್ ಸ್ಪೀಸೀಸ್, ದ ಸ್ಪೀಸೀಸ್ ಆಫ್ ಲಿವಿಂಗ್ ಆರ್ಗನಿಸಮ್ ದಟ್ ಆರ್ ಫೌಂಡ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಏರಿಯಾ. ಆ ಏರಿಯಾದಲ್ಲಿ ಮಾತ್ರ ಆ ಪ್ರಭೇದದು ಲಿವಿಂಗ್ ಆರ್ಗನಿಸಮ್ ಕಾಣಲು ಸಿಗ್ತದೆ, ಬೇರೆ ಕಡೆ ಸಿಗುವುದಿಲ್ಲ. ಅದಕ್ಕೆ ಎಂಡೆಮಿಕ್ ಸ್ಪೀಸೀಸ್ ಹೇಳ್ತೇವೆ. ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಆರ್ ದೋಸ್ ಸ್ಪೀಸೀಸ್ ಹೂ ವೇರ್ ಪ್ರೆಸೆಂಟ್ ಇನ್ ದ ಪಾಸ್ಟಲ್ಲಿ ಇತ್ತು ಮೊದಲು, ಬಟ್ ನೌ ದೇ ಹ್ಯಾವ್ ಕಂಪ್ಲೀಟ್ಲಿ ವ್ಯಾನಿಶ್ಡ್. ಅಂದರೆ ಈಗ ನಮಗೆ ಬೇಕಂತ ಹೇಳುವಾಗ ಅದು ಕಾಣಲು ಸಿಗುವುದಿಲ್ಲ. ಅದಕ್ಕೆ ಎಕ್ಸ್ಟಿಂಕ್ಟ್, ಡೈನೋಸರ್ ಅದೆಲ್ಲ ಈಗ ನಮ್ಗೆ ಕಾಣಲು ಸಿಗುವುದಿಲ್ಲ. ಅದಕ್ಕೆ ನಾವು ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಹೇಳ್ತೇವೆ. ಫ್ಲೋರಾ, ಫೌನಾ, ದ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ದಟ್ ಆರ್ ಫೌಂಡ್ ಇನ್ ಪರ್ಟಿಕ್ಯುಲರ್ ಏರಿಯಾ. ಎಲ್ಲ ಏರಿಯಾದಲ್ಲಿ ಸಿಗುವುದಿಲ್ಲ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅಂಥ ಪ್ಲಾಂಟ್ ಸಿಗೋದು. ಆ ಟರ್ಮ್ಡ್ ಆಸ್ ಫ್ಲೋರಾ ಆ್ಯಂಡ್ ಫೌನಾ ಆಫ್ ದ್ಯಾಟ್ ಏರಿಯಾ. ಅದಕ್ಕೆ ಆ ರೀತಿ ಕರೀತಾರೆ. ಮೈಗ್ರೇಟಿಂಗ್ ಬರ್ಡ್ಸ್ ಫ್ಲೈ ಟು ಫಾರ್ ಅವೇ ಏರಿಯಾಸ್. ಮೈಗ್ರೇಟಿಂಗ್ ಅಂದರೆ ವಲಸೆ ಬರೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಎವ್ರಿ ಇಯರ್, ಪ್ರತಿ ವರ್ಷ ಬರ್ತದೆ. ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಟೈಮ್, ಆ ಟೈಮ್ಗೆ ಬೇಕಾದಾಗ ಬರ್ತದೆ. ಬಿಕಾಸ್ ಆಫ್ ದ ಕ್ಲೈಮೇಟಿಕ್ ಚೇಂಜಸ್ ಇನ್ ದ್ಯಾಟ್ ಏರಿಯಾ. ಕೆಲವು ಕ್ಲೈಮೇಟಲ್ಲಿ ಕೆಲವು ಪಕ್ಷಿಗಳು ಮತ್ತೊಂದು ಕ್ಲೈಮೇಟಿಗೆ ಹೋಗ್ತದೆ, ಅದಕ್ಕೆ ಮೈಗ್ರೇಟಿಂಗ್ ಬರ್ಡ್ಸ್ ಅಂತ ಹೇಳ್ತೇವೆ. ನ್ಯಾಷನಲ್ ಪಾರ್ಕ್, ದ ರಿಸರ್ವ್ಡ್ ಏರಿಯಾ ಫಾರ್ ವೈಲ್ಡ್ ಲೈಫ್. ಕೆಲವು ವೈಲ್ಡ್ ಲೈಫಿಗೆಲ್ಲ ಅದಕ್ಕೆ ಅಂತೇಳಿ ಒಂದು ರಿಸರ್ವ್ಡ್ ಏರಿಯಾ ಇಟ್ಟಿದ್ದಾರೆ, ವೇರ್ ದೇ ಕ್ಯಾನ್ ಫ್ರೀಲಿ ಯೂಸ್ ದ ಹ್ಯಾಬಿಟೇಟ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸ್. ಅಲ್ಲಿ ಅದು ಆರಾಮವಾಗಿರ್ತದೆ, ಅದನ್ನು ಯಾರು ಸಹ ಹಂಟಿಂಗ್ ಮಾಡಲಿಕ್ಕಿಲ್ಲ, ಬೇಟೆಯಲ್ಲಿ ಆಡಲಿಕ್ಕಿಲ್ಲ. ರೆಡ್ ಡೇಟಾ ಬುಕ್, ದ ಸೋರ್ಸ್ ಬುಕ್ ವಿಚ್ ಕೀಪ್ ಎ ರೆಕಾರ್ಡ್ ಆಫ್ ಆಲ್ ಎಂಡೇಂಜರಸ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್. ಇದೊಂದು ಬುಕ್ಕು, ರೆಡ್ ಡೇಟಾ ಬುಕ್ ಅಂತ. ಇದರಲ್ಲಿ ಎಲ್ಲ ರೆಕಾರ್ಡ್ ಉಂಟು, ಯಾವುದೆಲ್ಲ ಎಂಡೇಂಜರಸ್ ಆ್ಯನಿಮಲ್ ಉಂಟಂತ. ಎಂಡೇಂಜರಸ್ ಅಂದರೆ ಹೇಳಿದೆ ಅಲ್ಲ, ಈಗ ಕಡಿಮೆ ಪ್ರಮಾಣದಲ್ಲಿರುವ ಆ್ಯನಿಮಲ್ ಅಂತ, ಮತ್ತು ಪ್ಲಾಂಟ್ ಅಂತ. ರೀಫಾರೆಸ್ಟೇಷನ್ ಅಂದರೆ ಇಟ್ ಈಸ್ ರೀಸ್ಟಾಕಿಂಗ್ ಆಫ್ ದ ಡಿಸ್ಟ್ರಾಯ್ಡ್ ಫಾರೆಸ್ಟ್. ಯಾವುದೆಲ್ಲ ನಾವು ಕಟ್ ಮಾಡಿ ಹಾಕಿದ್ದೇವೆ ಫಾರೆಸ್ಟ್, ನಮ್ಮ ಕಾಡಿನ ಮರಗಳನ್ನು, ಅದನ್ನು ಪುನಃ ನಾವು ನೆಡುವ ಕ್ರಮ, ಸಸಿಯನ್ನು. ಬೈ ಪ್ಲಾಂಟಿಂಗ್ ಎ ನ್ಯೂ ಟ್ರೀ ಆಫ್ ದ ಸೇಮ್ ಸ್ಪೀಸೀಸ್, ಅಂಥದೇ ಸ್ಪೀಸೀಸ್ ಪುನಃ ಗಿಡಗಳನ್ನು ನೆಡುವುದಕ್ಕೆ ವಿಚ್ ವೇರ್ ಎಕ್ಸಿಸ್ಟಿಂಗ್ ಇನ್ ದ್ಯಾಟ್ ಫಾರೆಸ್ಟ್. ವೈಲ್ಡ್ ಲೈಫ್ ಸೆಂಚುರೀಸ್, there are some areas they are reserved in forest. ಸಮ್ ಏರಿಯಾವನ್ನು ರಿಸರ್ವ್ ಮಾಡಿರ್ತೇವೆ ಫಾರೆಸ್ಟಿಗೆ ಅಂತೇಳಿ, ಅಲ್ಲಿ ಹಂಟಿಂಗ್ ಮಾಡಲಿಕ್ಕೆಲ್ಲ ಇಲ್ಲ. ಆ್ಯಂಡ್ ವೇರ್ ವೈಲ್ಡ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಪ್ರಿಸರ್ವ್ಡ್ ಆರ್ ನೋನ್ ಆಸ್ ವೈಲ್ಡ್ ಲೈಫ್ ಸೆಂಚುರೀಸ್. ಅಲ್ಲಿ ಪ್ರಿಸರ್ವ್ ಮತ್ತು ಸೇಫ್ ಆಗಿರ್ತದೆ, ಪ್ರೊಟೆಕ್ಟ್ ಆಗಿರ್ತದೆ, ನೋನ್ ಆಸ್ ವೈಲ್ಡ್ ಲೈಫ್ ಸೆಂಚುರಿ. ಎ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ಈಸ್ ಕಾಲ್ಡ್ ವೈಲ್ಡ್ ಲೈಫ್ ಸೆಂಚುರಿ. ಈಗ ಓದಿದ್ದು. ಸ್ಪೀಸೀಸ್ ಫೌಂಡ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಏರಿಯಾ ಇಸ್ ನೋನ್ ಆಸ್ ಎಂಡೆಮಿಕ್ ಸ್ಪೀಸೀಸ್. ಮೈಗ್ರೇಟಿಂಗ್ ಬರ್ಡ್ಸ್ ಫ್ಲೈ ಟು ಫಾರ್ ಅವೇ ಪ್ಲೇಸಸ್ ಬಿಕಾಸ್ ಆಫ್ ಡ್ಯಾಶ್ ಚೇಂಜಸ್. ಯಾವ ಚೇಂಜ್ ಆಗುವಾಗ ಮೈಗ್ರೇಟ್ ಮಾಡೋದು ಪಕ್ಷಿಗಳು? ಕ್ಲೈಮೆಟಿಕ್ ಚೇಂಜಸ್ ಆಗುವಾಗ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಾಲೋವಿಂಗ್: ವೈಲ್ಡ್ ಲೈಫ್ ಸೆಂಚುರೀಸ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್. ವೈಲ್ಡ್ ಲೈಫ್ ಮತ್ತು ಬಯೋಸ್ಫಿಯರ್ಗೆ ವ್ಯತ್ಯಾಸ: ಝೂ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ, ಎಂಡೇಂಜರಸ್ ಆ್ಯಂಡ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್, ಫ್ಲೋರಾ, ಫಾನಾ. ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ದ ಏರಿಯಾ ದಟ್ ಆರ್ ರಿಸರ್ವ್ ಫಾರ್ ಫಾರೆಸ್ಟ್. ಒಂದು ಏರಿಯಾವನ್ನು ಫಾರೆಸ್ಟಿಗೋಸ್ಕರವೇ ರಿಸರ್ವ್ ಮಾಡಿರ್ತಾರೆ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ವೈಲ್ಡ್ ಅನಿಮಲ್ಸ್. ಅಲ್ಲಿ ಹಂಟಿಂಗ್ ಮಾಡಲಿಕ್ಕೆ ಎಂಥದಿಲ್ಲ. ಇಟ್ ಆಲ್ಸೋ ಪ್ರೊವೈಡ್ ಸೂಟೇಬಲ್ ಲಿವಿಂಗ್ ಕಂಡೀಷನ್.
ಅಲ್ಲೆಲ್ಲ ಅದಕ್ಕೆ ಬೇಕಾದ ಇದು ಸಿಗ್ತದೆ ಆನಿಮಲ್ಗೆಲ್ಲ. ಬಯೋಸ್ಫಿಯರ್ ರಿಸರ್ವ್ ಅಂದರೆ ಏರಿಯಾ ದ್ಯಾಟ್ ಮೆಂಟ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದಕ್ಕೆ ಬಯೋಸ್ಫಿಯರ್ ರಿಸರ್ವ್. ಇಟ್ ಆಲ್ಸೋ ಹೆಲ್ಪ್ ಮೇಂಟೈನ್ ದ ಕಲ್ಚರ್ ಆಫ್ ದ್ಯಾಟ್ ಏರಿಯಾ. ಆ ಏರಿಯಾದ ಕಲ್ಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ. ಆನ್ ಬಯೋಸ್ಫಿಯರ್ ರಿಸರ್ವ್ ಮೇ ಆಲ್ಸೋ ಕಂಟೈನ್ ಅದರ್ ಪ್ರೊಟೆಕ್ಟೆಡ್ ಏರಿಯಾ ಇನ್ ಇಟ್. ಇನ್ ಝೂ ಎ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ಆರ್ಟಿಫಿಷಿಯಲ್ ಹ್ಯಾಬಿಟ್ಯಾಟ್. ಅಂದರೆ ಝೂ ಅಂದರೆ ಎಲ್ಲರಿಗೂ ಗೊತ್ತುಂಟು. ಅಲ್ಲಿ ನಾವು ಪ್ರೊಟೆಕ್ಟ್ ಹೇಗೆ ಮಾಡೋದಂದರೆ ಆರ್ಟಿಫಿಷಿಯಲ್, ಅದಕ್ಕೆ ಬೇಕಾದ ವಾಸಸ್ಥಳವನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮಾಡೋದು. ಬೇಲಿ ಎಲ್ಲ ಹಾಕಿ ಮರ ಎಲ್ಲ ನೆಟ್ಟು ಆ ರೀತಿ ಮಾಡೋದು. ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ದ ಏರಿಯಾ ದಟ್ ಆರ್ ರಿಸರ್ವ್ಡ್ ಇನ್ ಫಾರೆಸ್ಟಲ್ಲಿ ಏರಿಯಾನ ರಿಸರ್ವ್ ಮಾಡೋದು ಫಾರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ರಿಸರ್ವಿಂಗ್ ದ ವೈಲ್ಡ್ ಆ್ಯನಿಮಲ್ಸ್. ಇಲ್ಲಿ ಝೂ ಅಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಮಾಡೋದು ಹ್ಯಾಬಿಟೇಟ್, ಇಲ್ಲಿ ಫಾರೆಸ್ಟಲ್ಲಿ. ಎಂಡೇಂಜರಸ್ ಸ್ಪೀಸೀಸ್ ದ ಅನಿಮಲ್ ಸ್ಪೀಸೀಸ್ ಹೂಸ್ ನಂಬರ್ ಇಸ್ ಡಿಮಿನಿಷಿಂಗ್, ಕಡಿಮೆ ಆಗೋದಕ್ಕೆ ಎಂಡೇಂಜರ್ ಸ್ಪೀಸೀಸ್ ಟು ಎ ಲೆವೆಲ್ ದಟ್ ದೇ ಮೈಟ್ ಫೇಸ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂದರೆ ದ ಅನಿಮಲ್ಸ್ ಸ್ಪೀಸೀಸ್ ಹೂಸ್ ನಂಬರ್ಸ್ ಆರ್ ನಿಲ್. ಈಗ ನಮಗಿಲ್ಲ, ಝೀರೋ, ನಂಬರೇ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಇಲ್ಲ. ಬಿಕಾಸ್ ಆಫ್ ಚೇಂಜಸ್ ಇನ್ ದೇರ್ ಹ್ಯಾಬಿಟ್ಯಾಟ್ ಆ್ಯಂಡ್ ಅದರ್ ಕಾಲಮಿಟೀಸ್. ಕೆಲವು ಇದರಲ್ಲಿ ಅಂದರೆ ಕೆಲವು ಫ್ಲಡ್ ಆಗಿರ್ಬೋದು ಅಥವಾ ಎಂತಾದರೂ ಬೇರೆ ಬೇರೆ ಟೈಪ್ ಕಾಲಮಿಟೀಸ್ ಬಂದ ಟೈಮಲ್ಲಿ ಇದರದ್ದು ಫುಲ್ ಸ್ಪೀಸೀಸ್ ಇದಾಗಿದೆ, ಝೀರೋ ಆಗಿ ಬಿಡ್ತದೆ. ಫ್ಲೋರಾ ದ ಪ್ಲಾಂಟ್ ದಟ್ ಆರ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಪ್ಲ್ಯಾಂಟ್ ಕಾಣುತ್ತದೆ ಆ ಏರಿಯಾದಲ್ಲಿ ಮಾತ್ರ, ಅಂತೂ ಕೆಲವು ಪ್ಲ್ಯಾಂಟ್ಗಳು ಇರುವುದು, ಬೇರೆ ಕಡೆ ಇರುವುದಿಲ್ಲ. ಆರ್ ಕಾಲ್ಡ್ ಫ್ಲೋರಾ. ಫಾರ್ ಎಕ್ಸಾಂಪಲ್ ಸಾಲ್, ಟೀಕ್, ಜಾಮೂನ್ ಎಕ್ಸೆಟ್ರಾ. ಇದೆಲ್ಲ ಕಡೆ ಬೆಳೆಸುವುದಿಲ್ಲ, ಕೆಲವು ಏರಿಯಾದಲ್ಲಿ ಮಾತ್ರ ಅಂತ, ಅದಕ್ಕೆ ಫ್ಲೋರಾ ಹೇಳ್ತೇವೆ. ದ ಫೌನಾ ಅನಿಮಲ್ ದ್ಯಾಟ್ ಆರ್ ಫೌಂಡ್ ಇನ್ ಪರ್ಟಿಕ್ಯುಲರ್ ಏರಿಯಾ. ಫ್ಲೋರಾದಾಗೆ ಫೌನಾ ಅಂದರೆ ಅನಿಮಲ್ಸ್ ಇನ್ ಪರ್ಟಿಕ್ಯುಲರ್ ಏರಿಯಾ ಇಸ್ ಕಾಲ್ಡ್ ಫೌನಾ. ಫಾರ್ ಎಕ್ಸಾಂಪಲ್ ಜಿಂಕಾರ, ಚೀತಾ, ಲಿಯೋಫಾರ್ಡ್ ಎಕ್ಸೆಟ್ರಾ. ಇದೆಲ್ಲ ಬೇರೆ ಕಡೆ ಸಿಗುವುದಿಲ್ಲ, ಕೆಲವು ಏರಿಯಾದಲ್ಲಿ ಮಾತ್ರ ಸಿಗುವುದು. ಡಿಸ್ಕಸ್ ದ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಆನ್ ಫಾಲೋವಿಂಗ್. ಡಿಫಾರೆಸ್ಟ್, ನಾವು ಕಾಡುಗಳನ್ನು ಕಡಿದ್ರೆ ಏನೆಲ್ಲ ತೊಂದರೆ ಆಗ್ತದೆ ವೈಲ್ಡ್ ಆ್ಯನಿಮಲ್ಗೆ. ಡಿಫಾರೆಸ್ಟೇಷನ್ ಲೆಡ್ ಟು ಚೇಂಜ್ ಇನ್ ನ್ಯಾಚುರಲ್ ಕ್ಲೈಮೇಟ್ಸ್. ಫಸ್ಟ್ ಏನಾಗ್ತದೆ, ನ್ಯಾಚುರಲ್ ಕ್ಲೈಮೇಟ್ ಚೇಂಜ್ ಆಗ್ತದೆ, ಮಳೆ ಕಡಿಮೆ ಆಗ್ತದೆ. ಆರ್ ಹ್ಯಾಬಿಟೇಟ್ ಫಾರ್ ವೈಲ್ಡ್ ಆ್ಯನಿಮಲ್ಸ್, ಅದಕ್ಕೆ ಆ್ಯನಿಮಲ್ಸ್ಗೆ ಮನೆ ಇಲ್ಲದಾಗೆ ಆಗ್ತದೆ ಕಾಡು ಇಲ್ಲದಿದ್ದರೆ. ದೋಸ್ ಆ್ಯನಿಮಲ್ಸ್ ಹೂ ಹ್ಯಾವ್ ದೇರ್ ಫಾರೆಸ್ಟ್ ಆ್ಯಸ್ ಹ್ಯಾಬಿಟೇಟ್. ಹೆಚ್ಚಿನ ಕೆಲವು ವೈಲ್ಡ್ ಆ್ಯನಿಮಲ್ಗಳಿಗೆಲ್ಲ ಫಾರೆಸ್ಟೇ ಅದರ ವಾಸಸ್ಥಳ, ಇಸ್ ಕಾಲ್ಡ್ ವೈಲ್ಡ್ ಆ್ಯನಿಮಲ್ಸ್ ಅಂತ. ಅದಕ್ಕೆ ಮನೆ ಇಲ್ಲದಾಗೆ ಆಗ್ತದೆ. ಎನ್ವೈರ್ಮೆಂಟ್ಗೆ ಯಾವ ರೀತಿ ಆಗ್ತದೆ ತೊಂದರೆ? ದ ಡಿಫಾರೆಸ್ಟೇಷನ್ ಇನ್ಕ್ರೀಸಸ್ ಟೆಂಪರೇಚರ್. ಕಾಡು ಕಡಿದಾಗ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಗಾಳಿ ಕಡಿಮೆ ಆಗ್ತದೆ. ಆ್ಯಂಡ್ ಪೊಲ್ಯೂಷನ್ ಲೆವೆಲ್ ಆನ್ ದ ಅರ್ತ್, ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಇಟ್ ಡಿಕ್ರೀಸಸ್ ದ ಲೆವೆಲ್ ಆಫ್ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್. ಮರಗಳಿಲ್ಲದ್ರೆ ಆಕ್ಸಿಜನ್ ಕಡಿಮೆ ಸಿಗ್ತದೆ. ವಿತ್ ದ ಇನ್ಕ್ರೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೆ. ಆ್ಯಂಡ್ ಗ್ರೌಂಡ್ ವಾಟರ್ ಲೆವೆಲ್ ಇಸ್ ಲೋವರ್ಡ್, ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ದ ಫರ್ಟಿಲಿಟಿ ಆಫ್ ಸಾಯಿಲ್ ವಿಲ್ ಡಿಕ್ರೀಸ್, ಸಾಯಿಲ್ದು ಫರ್ಟಿಲಿಟಿ ಕಡಿಮೆ ಆಗ್ತದೆ. ಆ್ಯಂಡ್ ಸೊ ಚಾನ್ಸಸ್ ಆಫ್ ನ್ಯಾಚುರಲ್ ಕಾಲಮಿಟೀಸ್ ಇನ್ಕ್ರೀಸಸ್. ವಿಲೇಜ್ ರೂರಲ್ ಏರಿಯಾಗೆ ಹೇಗೆ ತೊಂದರೆ ಆಗ್ತದೆ ಡಿಫಾರೆಸ್ಟೇಷನ್ ಮಾಡಿದರೆ? ದ ಡಿಕ್ಲೈನ್ ಆಫ್ ರೈನ್ಫಾಲ್ ಕಡಿಮೆ ಬೀಳುವುದು. ದ ಡಿಕ್ರೀಸ್ ಇನ್ ಸಾಯಿಲ್ ಫರ್ಟಿಲಿಟಿ, ಸಾಯಿಲ್ ಫಲವತ್ತತೆ ಕಡಿಮೆ ಆಗೋದು. ಆ್ಯಂಡ್ ನ್ಯಾಚುರಲ್ ಕಾಲಮಿಟೀಸ್ ಲೈಕ್ ಫ್ಲಡ್ ಬರ್ತದೆ ಮರಗಳೆಲ್ಲ ಕಡಿದ್ರೆ, ಆರ್ ದ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್. ಸಿಟಿಯವರಿಗೆ ಹೇಗೆ ತೊಂದರೆ ಆಗ್ತದೆ ಅರ್ಬನ್ಸ್ ಏರಿಯಾಗೆ? ದ ಡಿಫಾರೆಸ್ಟೇಷನ್ ಲೆಡ್ ಟು ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್. ಅರ್ಬನ್ ಏರಿಯಾದಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಇನ್ ದ ಕಾನ್ಸಂಟ್ರೇಷನ್ ಇನ್ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ ಲೀಸ್ಟ್ ಪ್ಲಾಂಟೇಷನ್. ಅಂದರೆ ಗಿಡವೇ ಇಲ್ಲದಿದ್ದರೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗ್ತದೆ. ದಿಸ್ ಆಲ್ಸೋ ಲೆಡ್ ಟು ಗ್ಲೋಬಲ್ ವಾರ್ಮಿಂಗ್. ಇಡೀ ಅಟ್ಮಾಸ್ಫಿಯರ್ಗೆ ತೊಂದರೆ ಆಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಆಸ್ ಎ ಇನ್ಕ್ರೀಸಿಂಗ್ ಇನ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ traps the heat of sun rays. All these ray effect increases the pollution grade in the cities because of automobile too. ಅರ್ಥಿಗೆ ಹೇಗೆ ತೊಂದರೆ ಆಗ್ತದೆ ಡಿಫಾರೆಸ್ಟೇಷನ್ ಮಾಡಿದರೆ? ದ ಡಿಫಾರೆಸ್ಟೇಷನ್ ಲೆಡ್ ಟು ಸಾಯಿಲ್ ಇರೋಷನ್. ಮರಗಳನ್ನು ಕಡಿದ್ರೆ ಮಣ್ಣೆಲ್ಲ ಕರಗಿ ಹೋಗ್ತದೆ. ಚೇಂಜಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ನ ಫಿಸಿಕಲ್ ಪ್ರಾಪರ್ಟಿ ಎಲ್ಲ ಚೇಂಜ್ ಆಗ್ತದೆ. ರಿಮೂವಲ್ ಆಫ್ ಹ್ಯೂಮಸ್ ಲೇಯರ್ ಬೈ ವಿಚ್ ಹಾರ್ಡ್ ಆ್ಯಂಡ್ ರಾಕಿ ಲೇಯರ್ ಎಕ್ಸ್ಪೋಸಸ್. ಆ್ಯಂಡ್ ಆಲ್ ದಿಸ್ ಅಲ್ಟಿಮೇಟ್ ಕನ್ವರ್ಟ್ಸ್ ದ ಫರ್ಟೈಲ್ ಲ್ಯಾಂಡ್ ಇಂಟು ಡೆಸರ್ಟ್. ಇದೆಲ್ಲ ಹ್ಯೂಮಸ್ ಲೇಯರ್ ಎಲ್ಲ ಹೋದರೆ ಮತ್ತೆ ಫಲವತ್ತತೆ ಎಲ್ಲ ಫರ್ಟಿಲಿಟಿ ಕಡಿಮೆ ಆದರೆ ಸಾಯಿಲ್ ಅದು ಆ ಭೂಮಿಯ ಯಾವ ರೀತಿ ಇರ್ತದೆ? ಡೆಸರ್ಟ್ ಟೈಪ್ ಕಾಣ್ತದೆ, ಮರುಭೂಮಿ ಟೈಪ್. ಆಗ ಅರ್ಥಿಗೆ ತೊಂದರೆ ಆಗುವುದು. ಇದಕ್ಕೆ ಡೆಸರ್ಟಿಫಿಕೇಶನ್ ಹೇಳ್ತೇವೆ. ದ ನೆಕ್ಸ್ಟ್ ಜನ್ರೇಷನ್ಗೆ ಫಾರೆಸ್ಟ್ ಕಡಿದ್ರೆ ಏನು ತೊಂದರೆ? ದ ಡಿಫಾರೆಸ್ಟೇಷನ್ ಶೋಸ್ ದ ಮೋಸ್ಟ್ ಅಗ್ಲಿ ಫೇಸ್ ಟು ದ ಸರ್ವೈವಲ್ ಆಫ್ ನೆಕ್ಸ್ಟ್ ಜನರೇಷನ್ ವಿತ್ ದ ಪ್ರಾಬ್ಲಮ್ ಆಟ್ ವೆರಿ ಸ್ಟೆಪ್ ಇನ್ ದೇರ್ ಸರ್ವೈವಲ್. Climatic condition will be adversely affected.
ಕ್ಲೈಮೇಟಿಗೆ ಫುಲ್ ತೊಂದರೆ ಕೊಡ್ತದೆ. ಎನ್ವೈರ್ಮೆಂಟ್ ವಿಲ್ ನಾಟ್ ಬಿ ಕ್ಲೀನ್ ಆ್ಯಂಡ್ ಹೆಲ್ದಿ. ಎನ್ವೈರ್ಮೆಂಟಲ್ಲಿ ಕ್ಲೀನ್ ಕಾಣುವುದಿಲ್ಲ, ಹೆಲ್ದಿಯಾಗಿರುವುದಿಲ್ಲ. ದೇರ್ ವಿಲ್ ಬಿ ನೋ ಫುಡ್ ಟು ಹೀಟ್ ಆ್ಯಂಡ್ ನೆಕ್ಸ್ಟ್ ಜನರೇಷನ್ ವಿಲ್ ಫೇಸ್ ಡ್ರಾಫ್ಟ್, ಬರಗಾಲ ಬರುವುದು ಆ್ಯಂಡ್ ಫ್ಲಡ್ ಎಲ್ಲ ಬರುವುದು, ಒಣಗುವುದು, ಒಂದು ಬಂಜರು ಭೂಮಿ ಆಗುವುದು. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಗೋ ಆನ್ ಕಟ್ಟಿಂಗ್ ಟ್ರೀಸ್? If we go on cutting trees, survival of mankind will become threat because of low oxygen concentration in atmosphere. ಅಟ್ಮಾಸ್ಫಿಯರಲ್ಲಿ ಕಟ್ ಮಾಡ್ತಾ ಹೋದರೆ ನಾವು ಮರಗಳನ್ನು, ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆಗೋದು. ವಿ ಹ್ಯಾವ್ ಟು ಫೇಸ್ ಹೈ ಟೆಂಪರೇಚರ್, ನಮಗೆ ಬಿಸಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಇನ್ಕ್ರೀಸ್ ದ ಪೊಲ್ಯೂಷನ್ ಲೆವೆಲ್, ಮರಗಳಿಲ್ಲದಿದ್ದರೆ ಇದನ್ನು ಅಟ್ಮಾಸ್ಫಿಯರ್ ಫುಲ್ಲು ಪೊಲ್ಯೂಟ್ ಆಗ್ತದೆ. ಆಗ ಅದಕ್ಕೆ ನಮಗೆ ಆಕ್ಸಿಜನ್ ಎಲ್ಲ ಸಿಗದೆ ನ್ಯಾಚುರಲ್ ಕಾಲಮಿಟೀಸ್ ವಿಲ್ ಡಿಸ್ಟರ್ಬ್ಟ್ ಅವರ್ ಲೈಫ್. ಬರಗಾಲ, ಯಾವುದಾದ್ರು ಫ್ಲಡ್ ಆ ರೀತಿ ಎಲ್ಲ ಬರ್ತದೆ, ಬರಗಾಲ ಬರುವುದು. ಹಾಗೆ ನಾವು ವಾಟರ್ ಸೈಕಲ್ ವಿಲ್ ಬಿ ಡಿಸ್ಟರ್ಬ್ಡ್, ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗುವುದಿಲ್ಲ, ಆಗ ವಾಟರ್ ಸೈಕಲ್ ಡಿಸ್ಟರ್ಬ್ ಆಗ್ತದೆ. ಇಫ್ ದ ಹ್ಯಾಬಿಟ್ಯಾಟ್ ಆಫ್ ಆನ್ ಅನಿಮಲ್ ಈಸ್ ಡಿಸ್ಟರ್ಬ್ಡ್, then the animal will lose their natural habitat and ultimately at the periphery to become endangered. The survival of the animals will difficult because of drought and the rise in temperature.